ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಟೋಟಲ್ 5,000 ಪ್ಲಸ್ ಹುದ್ದೆಗಳು ಇರುವಂಥದ್ದು. ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ನೇಮಕಾತಿ ಯಾವಾಗ ಮುಗಿಯುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಲೈಕ್ನ ಮಾಡಿ, ತಪ್ಪದೇ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಬನ್ನಿ ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡಿದ್ರೆ ನೋಡಿ ಫ್ರೆಂಡ್ಸ್, 2025-26 ಒಳ ಮೀಸಲಾತಿ ವರದಿ ಬಂದ ತಕ್ಷಣವೇ ಮೊಟ್ಟ ಮೊದಲ ಬಾರಿಗೆ ನೋಟಿಫಿಕೇಶನ್ ಆಗೋದು ಇದೇ ಹುದ್ದೆಗಳಾಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಯಾವುದೇ ಕಾರಣಕ್ಕೂ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ PSI ಇವೇ ನೋಟಿಫಿಕೇಶನ್ ಆಗುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇದ್ಬಿಟ್ಟು ಇನ್ಯಾವುದು ನೋಟಿಫಿಕೇಶನ್ ಆಗಲ್ಲ. ಮೇನ್ ನಾನು ಹೇಳ್ತಿರೋದು ಫ್ರೆಂಡ್ಸ್, ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದಲೇ ಒಂದು ನೇಮಕಾತಿ ಅಧಿಸೂಚನೆ ಹೊರಬರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಟೋಟಲ್ ಹುದ್ದೆಗಳು ಇರುವಂಥದ್ದು 600 PSI ಹುದ್ದೆಗಳು. ಅದರಲ್ಲಿ ಇದು 2 ಬ್ಯಾಚ್ ಮಾಡ್ತಾರೆ ಫ್ರೆಂಡ್ಸ್. 300 ಮಾಡ್ಬೋದು, ಇಲ್ಲ 400-200 ಅಥವಾ 200-400 ಆ ಥರ ಮಾಡ್ಬೋದು. ಒಟ್ನಲ್ಲಿ 600 PSI ಹುದ್ದೆಗಳು. ಈ ವರ್ಷ 2 ನೇಮಕಾತಿಗಳು ಆಗುವ ಸಾಧ್ಯತೆ ಇದೆ, 2 ಬ್ಯಾಚು. ಅದೇ ರೀತಿ PC DAR ಇದು 2,000 ಹುದ್ದೆಗಳು. ಅದೇ ರೀತಿ KSRP PC ನೋಡಿ ಫ್ರೆಂಡ್ಸ್, ಇವೆರಡು SLC ಮೇಲೆ ಇರೋದ್ರಿಂದ ಟೋಟಲ್ 3,500 PC. ಅದೇ ರೀತಿ 600 PSI. FSL ಕ್ರೈಮ್ ಆಫೀಸರ್ ಅಂದ್ಬಿಟ್ಟು ಹೊಸದಾಗಿ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೂ ಕೂಡ ಆಲ್ರೆಡಿ ಒಂದು ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆದ್ದರಿಂದ ನೋಡಿ ಫ್ರೆಂಡ್ಸ್, ಮೇನಾಗಿ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಈ ವರ್ಷ ನಡೆಯುವಂಥ ಒಂದು ದೊಡ್ಡ ನೇಮಕಾತಿ ಅಂದರೆ ಪೊಲೀಸ್ ಇಲಾಖೆಯಾಗಿರುತ್ತೆ. ಆದ್ದರಿಂದ ಎಲ್ಲರೂ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡೋದಾದರೆ ಸೀರಿಯಸ್ಸಿಗೆ ಒಂದು ಫಿಸಿಕಲ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ಮೇನ್ ಫಿಸಿಕಲ್ ಜಾಸ್ತಿ ಇರೋದ್ರಿಂದ, KSRP DAR ಇವಕ್ಕೆಲ್ಲ ಜಾಸ್ತಿ ಒಂದು ಫಿಸಿಕಲ್ನ ಕೇಳೋದ್ರಿಂದ ನೀವು ಫಿಸಿಕಲ್ನ ತಯಾರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹೆಚ್ಚು ಕಮ್ಮಿ 5,500 ಪ್ಲಸ್ ಹುದ್ದೆಗಳು ಈ ವರ್ಷ ಕಾಲಾಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನು ಅದೇ ರೀತಿ ನೋಡಿ ಫ್ರೆಂಡ್ಸ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಅಬಕಾರಿ ಇಲಾಖೆ, ಈ ಡಿಪಾರ್ಟ್ಮೆಂಟಿಂದ ಈ ವರ್ಷ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅದು ಆರ್ಥಿಕ ಇಲಾಖೆ ಅನುಮತಿ ನೀಡಿ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ ಫ್ರೆಂಡ್ಸ್. ಈ ನೇಮಕಾತಿಗಳು ಕೂಡ ನೇಮಕಾತಿ ಅಂದರೆ ಒಳ ಮೀಸಲಾತಿ ವರದಿ ಬಂದ ಒಂದು 15 ಅಥವಾ 1 ತಿಂಗಳೊಳಗೆ ಗ್ಯಾರಂಟಿ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. 256 ESI ಹುದ್ದೆಗಳು ನೋಡಿ ಫ್ರೆಂಡ್ಸ್, ಇದು 256 ಕೂಡ ಒಂದೇ ಸಲ ರೆಕ್ರೂಟ್ಮೆಂಟ್ ಆಗುತ್ತೆ ESI ಹುದ್ದೆಗಳು. ಅದೇ ರೀತಿ PC ಎಕ್ಸೈಸ್ PC ಅಂದರೆ ಒಂದು ಪೊಲೀಸ್ ಗಾರ್ಡ್ ಅಂತಲೂ ಕರೀತಾರೆ, ಎಕ್ಸೈಸ್ ಗಾರ್ಡ್ ಅಂತ. ಅದು 942 ಹುದ್ದೆಗಳು. ಇದು PUC ಆಗಿರಬೇಕು ಫ್ರೆಂಡ್ಸ್. ಮೇಲ್ಗಡೆ ಡಿಗ್ರಿ ಅಂದರೆ ESIಗೆ ಡಿಗ್ರಿ, ಎಕ್ಸೈಸ್ PCಗೆ PUC ಕ್ವಾಲಿಫಿಕೇಷನ್ ಆಗಿರುತ್ತೆ. ಟೋಟಲ್ 1,207 ಹುದ್ದೆಗಳು ಈ ವರ್ಷ. ಅಂದರೆ ಅಥವಾ ನಾನು ಹೇಳ್ತೇನೆ ಫ್ರೆಂಡ್ಸ್, ಜಾರಿಯಾದ 1 ತಿಂಗಳು ಅಥವಾ 15 ತಿಂಗಳೊಳಗಾಗಿ ಒಳ ಮೀಸಲಾತಿ ಗ್ಯಾರಂಟಿ ನೋಟಿಫಿಕೇಷನ್ ಇದು ಕೂಡ ಆಗುತ್ತೆ. ಇದು ಪೊಲೀಸ್ ಇಲಾಖೆ ಒಂದು ಮೇಜರ್ ಈ ವರ್ಷ ನೇಮಕಾತಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಯಾಕಂದರೆ 90% ಇವೇ ಈ ವರ್ಷ ಒಂದು ಹುದ್ದೆಗಳು ನೋಟಿಫಿಕೇಷನ್ ಆಗುವಂಥದ್ದು. ಇನ್ನು STA FTA ಅವು ಕೂಡ ಆಗುತ್ತೆ, ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು 1 ತಿಂಗಳು 2 ತಿಂಗಳು ಆಗ್ಬೋದು ಫ್ರೆಂಡ್ಸ್. ಆದ್ದರಿಂದ ನೀವು ಯಾರೆಲ್ಲ ಈ ಹುದ್ದೆಗಳಿಗೆ ತಯಾರಿ ಮಾಡ್ತಿದ್ದೀರಾ ಅವ್ರಿಗೆ ಒಂದು ನೋಟ್ಸ್, ವಿಶ್ವ ಕಿಂಗ್ಡಮ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರ ಒಂದು ಕಾನ್ಸ್ಟಿಟ್ಯೂಷನ್, ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ, ಇವೆರಡೂ ಕೂಡ ನೋಟ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅವೈಲೇಬಲ್ ಇದೆ. ಎರಡೂ ಸೇರಿ 200 ಆಗುತ್ತೆ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ನಮಗೆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಅಂದರೆ PDF ಮಾತ್ರ ಫ್ರೆಂಡ್ಸ್. ನೋಟ್ಸ್ ಅಂದರೆ ಬುಕ್ಕನ್ನು ನಿಮ್ಗೆ ಕಳಿಸ್ಕೊಡೋಲ್ಲ, ಅದು PDF. ಒಳ್ಳೆ ನೀವು ಕನ್ನಡದಲ್ಲಿ ಅಂಥ ಒಂದು ರಿಸೋರ್ಸು ಯಾರಿಗೂ ಸಿಗೋಲ್ಲ. ಆದ್ದರಿಂದ ಯಾವೆಲ್ಲ ಅಭ್ಯರ್ಥಿಗಳಿಗೆ ಕರ್ನಾಟಕ ಇತಿಹಾಸ ಮತ್ತು ಸಂವಿಧಾನ ನೋಟ್ಸ್ ಬೇಕು ಅವರೆಲ್ಲ ನಮ್ಮ ಕೆಳಗಡೆ ಕೊಟ್ಟಿರುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ, ನಾವು ನಿಮಗೆ ಕಳಿಸ್ಕೊಡ್ತೀವಿ ಅಮೌಂಟ್ ಪೇ ಮಾಡಿದ್ರೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್.